ಬಳ್ಳಾರಿಯಲ್ಲಿ ಜೋರಾಗ್ತಾ ಇದೆ ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗ. ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗ ಒಬ್ಬನ ಹತ್ಯೆ ಆದ ಮೇಲಾದ್ರೂ ತಣ್ಣಗಾಗಿತ್ತ ಅನ್ನೋದನ್ನ ಪ್ರಶ್ನೆ ಮಾಡಿದ್ರೆ ಇಲ್ಲ, ಮತ್ತೆ ಮುಂದುವರಿತಾ ಇದೆ ಆರೋಪ ಪ್ರತ್ಯಾರೋಪಗಳು. ಒಂದಂತೂ ಬಹಳ ಸ್ಪಷ್ಟ, ಬಳ್ಳಾರಿಯಲ್ಲಿ ಹಿಡಿತ ಸಾಧಿಸುವುದಕ್ಕೆ ಎರಡೂ ಫ್ಯಾಮಿಲಿಯವರು ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಪ್ರಕರಣದಿಂದ ಅರ್ಥ ಮಾಡ್ಕೊಳ್ಬಹುದು. ಹಾಗಾದ್ರೆ ಬಳ್ಳಾರಿ ಬೆಂಕಿಗೆ ಅಸಲಿ ಕಾರಣ ಯಾರು? ರಾಜಶೇಖರ ರೆಡ್ಡಿ ದೇಹ ಹೊಕ್ಕಿದ್ದು ಬುಲೆಟ್ ಯಾರದ್ದು? ಬಳ್ಳಾರಿ ಬೆಂಕಿಗೆ ಅಸಲಿ ಕಾರಣ ಯಾರು? ರಾಜಶೇಖರ ರೆಡ್ಡಿ ದೇಹ ಹೊಕ್ಕಿದ್ದ ಬುಲೆಟ್ ಯಾರದ್ದು ಅನ್ನೋದು ಪ್ರಶ್ನೆ ಇದೆ. ಪೊಲೀಸರಿಂದ ಗಲಭೆ ಬಗ್ಗೆ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ ಎಲ್ಲ ಆಯಾಮಗಳಲ್ಲಿ. ಗಲಭೆ ಸಂಬಂಧ ಇಲ್ಲಿ ತನಕ 41 ಮಂದಿ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಸತೀಶ್ ರೆಡ್ಡಿ ಜೊತೆಗಿದ್ದ 4 ಗನ್ ಮ್ಯಾನ್ಗಳ ವಿಚಾರಣೆ ನಿರಂತರವಾಗಿ ಆಗ್ತಾ ಇದೆ. ಕಾರಣ ಫೈರ್ ಮಾಡಿದ್ದು ಅವರು ಕೂಡ ಸ್ಥಳದಲ್ಲಿ. ಸಂಘರ್ಷದ ಬಗ್ಗೆ 45 ಜನರ ವಿಚಾರಣೆಯನ್ನ ಪೊಲೀಸರು ಇಲ್ಲಿ ತನಕ ಮಾಡಿದ್ದಾರೆ. ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ಸರ್ಕಾರ ಮತ್ತೊಂದು ಕಡೆ ಚಿಂತನೆ ನಡೆಸಿದೆ. ಈ ಬಗ್ಗೆ ನಾಳೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಫ್ಯಾಮಿಲಿಗಳ ಮಧ್ಯೆ ಇದ್ದಂತಹ ಜಗಳ ರಾಜಕೀಯ ತಿರುವು ಪಡೆದುಕೊಂಡಿದೆ. ರಾಜಕೀಯ ತಿರುವು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಬಂದು ನಿಂತು ಒಬ್ಬನ ಜೀವ ಬಲಿ ಪಡೆದುಕೊಳ್ಳೋ ಮಟ್ಟಿಗೆ. ಬಟ್ ಇಲ್ಲಿ ತನಕ ಯಾವ ಬೆಳವಣಿಗೆ ಕೂಡ ಈ ಪ್ರಕರಣದಲ್ಲಿ ಆಗಿಲ್ಲ. ಕಾರಣ ಯಾರ ಗುಂಡು ಆ ರಾಜಶೇಖರ್ ದೇಹ ಹೊಕ್ಕಿದ್ದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಬಟ್ ಬುಲೆಟ್ ಅನ್ನ ನೋಡಿದಾಗ ಅದು 12mm ಬುಲೆಟ್ ಅನ್ನೋದ್ರ ಬಗ್ಗೆ ಮಾತ್ರ ಪ್ರಾಥಮಿಕವಾಗಿ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಬಿಟ್ರೆ ಯಾರಿಂದ ಫೈರ್ ಆಗಿರುವ ಬುಲೆಟ್ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ.